ಹಲೋ ನಮಸ್ತೆ, ದಿಸ್ ಇಸ್ ಡೇ 112 ಆಫ್ 150 ಡೇ ಚಾಲೆಂಜ್. ಸೊ 5:50 ನಿಮಿಷ ಇದೆ, 5:47 ಇದೆ ಆ್ಯಕ್ಚುಲಿ ಟೈಮು. ಸೊ ನಾವು ಹೊಂಟಿವಿ ಇಲ್ಲಿಂದ ಈಗ ಬೈ ವಾಕ್ ಆಫೀಸ್ ಕಡೆ. ಸೊ 6:10 6:15 ತನಕ ಹೋಗಿರ್ತೀವಿ ಆಲ್ಮೋಸ್ಟ್ ನಾವು ಇಲ್ಲಿಂದ. ನೋಡೋಣ ಇಲ್ಲಿ ಹೋಗಿ ಆಲ್ಮೋಸ್ಟ್ ಫ್ರೀ ಆಗ್ತೀವಿ 7:20 ಅಥವಾ 7:40 ತನಕ. ಲೈಕ್ ಫ್ರೀ ಆದಮೇಲೆ ಮತ್ತೆ ವಾಕ್ ಬರ್ಬೇಕು. ಸೊ ಒಂದು ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ನಾವು ಹೋಗ್ತೀವಿ. ಇವತ್ತು ನಮ್ಮ ಪವನ್ ಅಳಿಗೆ ಮ್ಯಾರೇಜ್ ಅದಲ್ಲ ಅಲ್ಲಿಗೆ. ಸೊ ಅಫ್ಜಲ್ಪುರ ನೋಡೋಣ ಹೋಗ್ಬೇಕಾದ್ರೆ ಏನು ಮಾಡ್ತೀವಿ, ಹೆಂಗೆ ಹೋಗ್ತೀವಿ, ಯಾರ್ಯಾರು ಹೋಗ್ತೀವಿ ಆಗ್ತೀನಿ ಅಂತ. ಸೊ ಸ್ಟೇ ಟ್ಯೂನ್ಡ್, ಬಾಯ್, ಕೀಪ್ ಸಪೋರ್ಟಿಂಗ್. 10:40 ಆಗೋ ಟೈಮಿಗೆ. ಸೊ ನಾವು ಬಂದೀವಿ ಗುಲ್ಬರ್ಗ. ಇಲ್ಲಿಂದ ನಮ್ಮ ಶರಣು ಬರ್ತೀನಿ ಅಂದನ. ಸೊ ಅಫ್ಜಲ್ಪುರ ಕ್ರಾಸಿಗೆ ಹೊಂಟೀವಿ ಈಗ. ನಮ್ಮ ದೋಸ್ತನ ಮ್ಯಾರೇಜ್ ಅದಲ್ಲ ಅಫ್ಜಲ್ಪುರಲ್ಲಿ. ಸೊ ನಾನು ಮತ್ತು ನಮ್ಮ ಪಮ್ಮೆ ಈಗ ಶರಣ ಹೋಗಿ ಬರ್ತಾನೆ. ಸೊ ಅವನಿಗೆ ಅಲ್ಲಿ ಪಿಕ್ ಮಾಡ್ಕೊಂಡು ಅಲ್ಲಿಂದ ಹೋಗ್ತೀವಿ. ಸೊ ಏನೋ ಬೆಳಗ್ಗೆಯಿಂದ ನಾಷ್ಟ ಎಲ್ಲ ಏನಿಲ್ಲ, ಜಸ್ಟ್ ವಾಕ್ ಮಾಡ್ಕೊಂಡು ಆಫೀಸ್ ಹೋಗೋದೆಲ್ಲ ಏನೇನೈತೆ ಎಲ್ಲ ಮುಗಿಸ್ಕೊಂಡು ಬಂದೀವಿ. ಸೊ ನೋಡೋಣ ಸಿಗಮ್ಮಂತ ಅಲ್ಲಿ ಹೋದ್ಮೇಲೆ. ಸ್ಟೇ ಟ್ಯೂನ್ಡ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್, ಬಾಯ್. ಸೊ 11:42 ಆಗದ. ನಮ್ಮ ಅಳಿಗೆ ಇಲ್ಲ ಅದಲ್ಲ ಅವ್ರ ಅಣ್ಣಂದನ ಇದ್ಲಿ ಅದು ಅಳಿಗೆ ಶೇಮಸ್ ಅವನ ಹೊಸಡಿ. ಪಮ್ಮೆ ಅಲ್ಲೇ ನನಗೆ ಅಣ್ಣ ನಾಳೆ ಫುಲ್ ಅವಾದಾಗ ನೀನೆ ಶಾರ್ಟ್ಸ್ ಹೆಂಗೆ ಬರ್ತೀವಿ, ಶಾರ್ಟ್ಸ್ ನೆನ್ಕೊಂಡು. ಸೊ ಇದರಲ್ಲಿ ನಮ್ಮ PUC ಫ್ರೆಂಡ್ಸ್ ಎಲ್ಲ ಬಂದಿದ್ರು ಒಂದಿಷ್ಟು ಜನ. ಸೊ ಅವ್ರ ಜೊತೆ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ಅವನಿಗೆ ಹೋಗಿ ವಿಶ್ ಮಾಡಿದ್ವಿ ನಮ್ಮ ಪವನ್ ಅಳಿಗೆಗೆ. ಆಮೇಲೆ ಒಂದಿಷ್ಟು ಫೋಟೋ ಗಿಟ ತೊಗೊಂಡು ಅಲ್ಲಿಂದ ಬಂದ್ವಿ ನಾವು ಸೀದಾ ವಾಪಸ್ಸು ಮನೆ ಕಡೆಗೆ. 5:51 ಆಗದ. ನಾವು ಹೊಂಟೀವಿ ಈಗ ಜಿಮ್ಮಿಗೆ. ನಮ್ಮ ಅಳಿಗಿದ ಮ್ಯಾರೇಜ್ ಮುಗಿಸ್ಕೊಂಡು ಜಸ್ಟ್ ನಾವು ಶರಣ ಒಬ್ಬನೇ ಡ್ರಾಪ್ ಮಾಡಿ ಆಮೇಲೆ ಪಮ್ಮ್ಯಾಗ ಒಬ್ಬನೇ ಡ್ರಾಪ್ ಮಾಡಿ ನಾವು ಮನೆಗೆ ಹೋಗಿ ಫ್ರೆಶ್ ಆಗಿ ವಾಪಸ್ ಹೊಂಟೀವಿ. ಸೊ ಇವತ್ತೊಂದು ಸ್ವಲ್ಪ ಊಟ ಅದೆಲ್ಲ ಜಾಸ್ತಿ ಆಗ್ಯದ. ಲೈಕ್ ರೈಸ್ ಅದೊಂದು ಸ್ವಲ್ಪ ಎಲ್ಲ ಹುಡುಗರು ಹೇಳ್ಯಾರ ಕೊಡಲಿಲ್ಲ. ಬಟ್ ಏನು ಸ್ವೀಟ್ಸ್ ಅದೇನು ಕ್ಯಾರಿ ಮಾಡಿಲ್ಲ ನಾನು, ಅವರೇ ಎಲ್ಲ ತಿಂದಾರ. ಬಟ್ ಒಂದು ಸ್ವಲ್ಪ ರೈಸ್ ಅದಾದಮೇಲೆ ಒಂದು ಸ್ವಲ್ಪ ರೊಟ್ಟಿ ಅದ. ಲೈಕ್ ನಾನು ನೈಟ್ ಊಟ ಸ್ಕಿಪ್ ಮಾಡತ್ತೀನಿ ಇವತ್ತು. ಈಗ ಹೋಗಿ ವರ್ಕೌಟ್ ಮುಗಿಸ್ಕೊಂಡು ಮನೆಗೆ ಬರೋಮಂತ. ಸೊ ಅವ್ನು ನಜೀರ್ಗೆ ಹಚ್ಚಾಕತ್ತೀನಿ, ಫೋನ್ ರಿಸೀವ್ ಮಾಡಲಾಗನ. ನೋಡೋಣ ಒಂದ್ಸಲ ಅವನಿಗೆ ಮೀಟಾಗಿ ನಾವು ಏನು ಮಾಡ್ತೀನಿ ಎಲ್ಲ ಕೇಳಮ್ಮ. ಬರಲ್ಲ ಅಂದರೆ ಸೀದಾ ನಾವು ಒಬ್ಬರೇ ಹೋಗ್ತೀವಿ ಜಿಮ್ಮಿಗೆ. ಸೊ ಸ್ಟೇ ಟ್ಯೂನ್ಡ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್, ಬಾಯ್. ಸುಮ್ಮನೆ 100 ರೂಪಾಯಿ ಮಾಡಿಬಿಡ್ರಲ್ಲ ಸುದ್ದ ಕಡೆ ಆತಂಗ. ಒಂದು ನಾ ಬುಟ್ಟೆ ಬಿಡ್ತೀನಿ ಎಳ್ನೀರು ಕುಡಿದೆ. ಒಂದು 100 ರೂಪಾಯಿ ಕೊಟ್ಟೆ ಯಾವ ಜೀವನ ಮಾಡ್ಬೇಕ್ರಿ? ಸೊ ಪ್ರೀ ವರ್ಕೌಟ್ ಇಲ್ಲ ಅಂತೇಳಿ ನಾವು ಒಂದು ಎಳ್ನೀರು ಕುಡಿದು ಜಿಮ್ಮಿಗೆ ಹೋದ್ವಿ. ಇವತ್ತಿರುತ್ತೆ ನಮ್ಮದು ಫುಲ್ ಬಾಡಿ ವರ್ಕೌಟ್ ಎಕ್ಸಸೈಸಸ್. ಸೊ ಇದರಲ್ಲಿ ಏನಂತಂದರೆ ನಮ್ಮದು ಒಂದು 3 ವೇರಿಯಂಟ್, ಲೈಕ್ 4 ವೇರಿಯಂಟ್ ಚೆಸ್ಟ್, ಆಮೇಲೆ 6 ವೇರಿಯಂಟ್ ಬ್ಯಾಕ್, ಆಮೇಲೆ ಒಂದು ಟ್ರ್ಯಾಪ್ಸ್. ಸೊ ಚೆಸ್ಟಲ್ಲಿ ಇನ್ಕ್ಲೈನ್ ಡಂಬಲ್, ಆಮೇಲೆ ಫ್ಲ್ಯಾಟ್ ಡಂಬಲ್, ಅದಾದಮೇಲೆ ಬಟರ್ಫ್ಲೈಸು. ಅದ್ರ ಜೊತೆ ಇರುತ್ತೆ ನಮ್ಮದು ಲೈಕ್ ನಮ್ಮದು ಕೇಬಲ್ ಫ್ಲೈಸಲ್ಲಿ ಡಿಕ್ಲೈನ್ ಕೇಬಲ್ ಇರುತ್ತೆ. ಸೊ ಇದು ನಮ್ಮದು ಚೆಸ್ಟ್ ರೂಟೀನು. ಅದಾದಮೇಲೆ ಬ್ಯಾಕಲ್ಲಿ ಇರುತ್ತೆ ಆ್ಯಸ್ ಯೂಶುವಲ್ 6 ವೇರಿಯಂಟ್ ನಾವೇನು ರೆಗ್ಯುಲರ್ ಮಾಡ್ತೀವಿ ಅದೇ. ಸಿಂಗಲ್ ಹ್ಯಾಂಡೆಡ್ ಲ್ಯಾಟ್ ಪುಲ್ ಡೌನ್ಸು, ಆಮೇಲೆ ಲ್ಯಾಟ್ ಪುಲ್ ಡೌನ್ ಮಷೀನು, ವರ್ಟಿಕಲ್, ಆಮೇಲೆ ಹಾರಿಜೆಂಟಲ್ ಚೆಸ್ಟ್ ಸಪೋರ್ಟೆಡ್, ಆಮೇಲೆ ಸ್ಮಿತ್ ಮಷೀನಲ್ಲಿ ಬೆಂಡ್ ಓವರ್ ರೋಸು, ಆಮೇಲೆ ಸ್ಮಿತ್ ಮಷೀನಲ್ಲಿ ಬೆಂಡ್ ಓವರ್ 8 ರೋ. ಸೊ ಇದು ನಮ್ಮದು ಬ್ಯಾಕ್ ವರ್ಕೌಟು. ಸೊ ಇದಾದಮೇಲೆ ನಮ್ಗೆ ಇರುತ್ತೆ ಬೈಸೆಪ್ಪಲ್ಲಿ ಕೇಬಲ್ ಪುಷ್ ಡೌನು. ಅದ್ರ ಜೊತೆ ಇರುತ್ತೆ ನಮಗೆ ಇನ್ಕ್ಲೈನ್ ಡಂಬಲ್ ಕರ್ಲ್ಸ್. ಅದಾದಮೇಲೆ ನಾವು ಇರುತ್ತೆ ಕೇಬಲ್ ಎಕ್ಸ್ಟೆನ್ಷನ್ ಸಿಂಗಲ್ ಹ್ಯಾಂಡೆಡ್. ಅದಾದಮೇಲೆ ಅದ್ರ ಜೊತೆ ನಮಗಿರುತ್ತೆ ಪಿಚರ್ ಕಲ್ಸ್. ಇದು ನಮ್ಮದು ಟ್ರೈಸೆಪ್ ಬೈಸೆಪ್ಸ್ ಸೂಪರ್ ಸೆಟ್. ಸೊ ಇದಿಷ್ಟು ಫುಲ್ ಬಾಡಿ ವರ್ಕೌಟ್ ಮುಗಿಸ್ಕೊಳ್ಳೋಕೆ ನಮ್ಗೆ ಆಲ್ಮೋಸ್ಟ್ ಒಂದು ಎಷ್ಟಂದರೆ 3 ಅವರ್, ಲೈಕ್ 3 ಅವರ್ ಅಂದರೆ ಮಿನಿಮಮ್ ಅಂತ ಅನ್ಕೊಳ್ರಿ. ಅದಾದಮೇಲೆ ಕಾರ್ಡಿಯೋ ಅದೇನಿತ್ತು ಅಂತಂದರೆ 3.5 ಅವರ್ ಆ ಥರ ಟೈಮ್ ತೊಗೋತು ನಮ್ಗೆ. ಸೊ ಇದ್ರ ಜೊತೆ ಹೆಂಗಂತಂದರೆ ಅವ ನಮ್ಮ ನಜೀರೊಬ್ಬ ಬರಲಿಲ್ಲ. ಅವನು ಫೋನ್ ಹಚ್ಚಿದ್ರೆ ರಿಸೀವ್ ಮಾಡಲಿಲ್ಲ. ಆಮೇಲೆ ಆಫೀಸ್ ಹತ್ರ ಅಲ್ಲಿನೇ ಇರಲಿಲ್ಲ. ಸೊ ಹಂಗಾಗಿ ನಾನು ಒಬ್ಬನೇ ಬಂದು ನನಗೆ ಇದು ಮಾಡೋಕತ್ತೀನಿ. ಅದು ಇದು ವೀಡಿಯೋಸ್ ಫೋಟೋಸ್ ಎಲ್ಲ.
ಸೊ ಹೆಂಗಂದರೆ ಆಲ್ಮೋಸ್ಟ್ ಆಲ್ ಎನರ್ಜಿ ಅಂದರೆ ಹೆವಿ ಡೌನ್ ಆಗಿತ್ತು. ಸೊ ಅದಾದಮೇಲೆ ನೋಡ್ಬೋದು ರಮೇಶ್ ನನಗೊಂದು ಇದ್ರಾಗ ಸಪೋರ್ಟ್ ಕೊಟ್ಟ, ಲೈಕ್ 40 kg ಅದು. ಲೈಕ್ ನಾವು ರೆಗ್ಯುಲರ್ 50 ಹೊಡೆದ್ರೂ ಆಲ್ಮೋಸ್ಟ್ ಆಲ್ ಯಾರ್ದನ್ನು ಸಪೋರ್ಟ್ ತೊಗೊಲ್ಲ, ಹಂಗೆ ಹೊಡಿತಿರ್ತೀವಿ. ಬಟ್ ಇವತ್ತು ಹೆಂಗಂದರೆ ಒಂದು ಸ್ವಲ್ಪ ಫುಡ್ಡು ಆಮೇಲೆ ಒಂದು ಸ್ವಲ್ಪ ಇದಾಗಿಲ್ಲ, ಆಮೇಲೆ ಟ್ರಾವೆಲ್ ಜಾಸ್ತಿ ಇತ್ತಲ್ಲ, ಸೊ ರೆಸ್ಟ್ ಇಲ್ಲ. ಸೊ ಹಂಗಾಗಿ ಒಂದು ಸ್ವಲ್ಪ ಫ್ಲಕ್ಚುಯೇಟ್ ಆಗ್ತಿರ್ತದೆ ಅಷ್ಟೇ. ಬಟ್ ಅದು ಬಿಟ್ಟರೆ ಏನಿಲ್ಲ. ಬಟ್ ರೀಸೆಂಟ್ ಟೈಮ್ ಮೊನ್ನೆ ನಿಂಗೆ ಇದೇ ಥರ ಆಗುತ್ತೆ, ಯಾಕಂತಂದರೆ ಒಂದು ಸ್ವಲ್ಪ ಡಿಹೈಡ್ರೇಷನ್ಗೋಸ್ಕರ ಅಷ್ಟೇ, ಅದು ಬಿಟ್ಟರೆ ಬೇರೆ ಏನಿರಲ್ಲ. ಬಟ್ ಅದನ್ನು ನಾವು ಏನು ಪುಷ್ ಮಾಡ್ಬೇಕು, ಹೆಂಗೆ ಮಾಡ್ಬೇಕು ಎಲ್ಲ ಮಾಡ್ತೀವಿ. ಅದ್ರ ಜೊತೆ ಅಂತಂದರೆ ಕಾಂಪ್ರಮೈಸ್ ಇಲ್ಲ, ಯಾಕಂದರೆ ಕೆಲವೊಂದು ಟೈಮ್ ಹೆಂಗಂತಂದರೆ ನಮ್ಮ ಮಸಲ್ಸು ಹೆವಿ ಕಟ್ ಆಗಬೇಕಾದ್ರೆ ಮಸಲ್ ಕ್ವಾಂಟಿಟಿ ಏನಂತಂದರೆ ಕಟ್ಟಿಂಗ್ ಫೇಸಲ್ಲಿ ಕಮ್ಮಿ ಹಾಕೊಂತ ಹೋಗ್ತಿರ್ತದೆ ಮಸಲ್ ಕ್ವಾಂಟಿಟಿ. ಅದ್ರ ಜೊತೆ ಮಸಲ್ ಕ್ವಾಂಟಿಟಿ ಹೆಂಗೆ ಕಮ್ಮಿ ಹಾಕೊಂತ ಹೋಗ್ತದೆ ನಮ್ಮದು, ಅದ್ರ ಜೊತೆ ನಮ್ಮ ಎನರ್ಜಿನ ಸೋರ್ಸ್ ಲೈಕ್ ಎನರ್ಜಿನ ಪ್ರೊಡಕ್ಷನ್ ಎನರ್ಜಿನೂ ಕಮ್ಮಿ ಆಗುತ್ತೆ. ಸೊ ಹಂಗಾಗಿ ವೇಟ್ಸ್ ನಾವು ರೆಗ್ಯುಲರ್ ಹೊಡಿಯೋದಕ್ಕಿಂತ ಇದರಲ್ಲಿ ಕಟ್ಟಿಂಗ್ ಫೇಸಲ್ಲಿ ಅಷ್ಟು ಹೊಡಿಯೋಕ್ಕಾಗಲ್ಲ. ರೆಗ್ಯುಲರ್ ಏನು ಹಿಟ್ ಮಾಡ್ತಿರ್ತೀವಿ ಅಷ್ಟು ಮಾಡೋಕ್ಕಾಗಲ್ಲ. ಬಟ್ ರೆಗ್ಯುಲರ್ ಒಂದು 5 to 10 kg ಕಟ್ ಮಾಡ್ಬೋದು. ಆಲ್ಮೋಸ್ಟ್ ಆಲ್ ಆ ಒಂದು ಫೇಸಲ್ಲಿ ಇರ್ತೀವಿ ನಾವು. ಆಲ್ಮೋಸ್ಟ್ ಆಲ್ ಎಷ್ಟು ಮ್ಯಾಕ್ಸಿಮಮ್ ಆಗುತ್ತೆ ಅಷ್ಟು ಪುಷ್ ಮಾಡ್ತಿರ್ತೀವಿ. ಸೊ ಎಲ್ಲ ಮುಗಿಸ್ಕೊಂಡು ನಾವು ಹೆಂಗಂದರೆ ಇವತ್ತು ಊಟ ಇರಲ್ಲ. ಸೊ ಯಾಕಂದರೆ ಆಲ್ರೆಡಿ ನಾವು ಇದು ಮಾಡಿದ್ವಲ್ಲ. ಸೊ ಹಂಗಾಗಿ ಅದು ಬಿಟ್ಟರೆ ಬೇರೆ ಏನಿರಲ್ಲ. ಅಲ್ಲಿ ಮಧ್ಯಾಹ್ನ ಊಟ ಆಗಿದೆ ಅಂತೇಳಿ ಇವತ್ತು ಇಲ್ಲಿ ಸ್ಕಿಪ್ ಮಾಡ್ಲಾಕತ್ತೀವಿ. ಅದು ಬಿಟ್ಟರೆ ಬೇರೆ ಇದಿರಲ್ಲ. ನೋಡಮ್ಮ ಈಗ ಏನು ಮಾಡ್ತೀವಿ ಏನಿಲ್ಲ ಅಂತಂತಂದರೆ ಆಲ್ಮೋಸ್ಟ್ ಅಲ್ಲಿ ಎಕ್ಸಸೈಸ್ ಮುಗಿಸ್ಕೊಳ್ಳೋಕೆ ನಮ್ಗೆ ಇನ್ನೊಂದು ಹಾಫ್ ಆನ್ ಅವರ್ ಅಥವಾ ಒಂದು 45 minutes ಆಗ್ಬೋದು. ಸೊ ಅದು ಏನಂತಂದರೆ ಇನ್ನೊಂದು ಸ್ವಲ್ಪ ಉಳ್ತದೆ. ಲೈಕ್ ಈಗ ಬ್ಯಾಕಲ್ಲಿ ಹಾರಿಜೆಂಟಲ್ ಆಮೇಲೆ ವರ್ಟಿಕಲ್ ಒಂದು, ಆಮೇಲೆ ಬೈಸೆಪ್ಸ್ ಟ್ರೈಸೆಪ್ಸ್ ಉಳಿದಿರುತ್ತೆ ಅಷ್ಟೇ. ಸೊ ನಮ್ಗೆ ಎಷ್ಟು ಬೇಕಲ್ಲ ಅದಕ್ಕಿಂತ ಮ್ಯಾಕ್ಸಿಮಮ್ ಹಿಟ್ ಮಾಡ್ಲಾಕತ್ತೀವಿ ನಾವು ಇದರಲ್ಲಿ. ಸೊ ಏನಂದರೆ ಫುಲ್ ಮಸಲ್ನನ್ನು ಎಷ್ಟು ಈಸಿ ಆಗುತ್ತೋ ಅಷ್ಟು ಜಲ್ದಿ ಕಟ್ ಮಾಡ್ಬೇಕಂತದ ಬಾಡಿನ ನಮ್ಮದು. ಯಾಕಂತಂದರೆ ಕಟ್ಟಿಂಗ್ ಫೇಸಲ್ಲಿ ಎಷ್ಟು ಪುಷ್ ಮಾಡೋಕ್ಕಾಗುತ್ತೆ ಅಷ್ಟು ಆಲ್ಮೋಸ್ಟ್ ಅಲ್ಲಿ ಜೂನ್ ಲಾಸ್ಟ್ ವರೆಗೆ ನಮ್ಮದು ಒಂದು ಪೀಕ್ ಕಂಡೀಷನ್ ತರಬೇಕಂತದ. ಸೊ ಹಂಗಾಗಿ ಆಲ್ಮೋಸ್ಟ್ ಅಲ್ಲಿ ಲೈಕ್ ಎನರ್ಜಿ ಡೌನ್ ಆದ್ರೂ ಅದಕ್ಕೆ ಬೇಕಾಗಿರೋಂಥದ್ದು ಎಷ್ಟು ಬೇಕಲ್ಲ ಅಷ್ಟು ಪುಷ್ ಮಾಡ್ಲಾಕತ್ತೀವಿ. ಅದಕ್ಕಿಂತ ನಮ್ಮದು ಜಾಸ್ತಿ ಲೈಕ್ ನಮ್ದೇನು ಇದಿರುತ್ತೆ ಬೌಂಡ್ರಿ ಇರುತ್ತಲ್ಲ, ನಮ್ಮ ಪೊಟೆನ್ಷಿಯಲ್ ಮೀರಿ ನಾವು ಇದು ಮಾಡ್ಲಾಕತ್ತೀವಿ. ಸೊ ಕೆಲವೊಂದು ವೀಡಿಯೋಸನ್ನು ಲೈಕ್ ಹೆವಿ ವೇಟೆಡ್ ಇರೋದು ಯೂಟ್ಯೂಬ್ನಾಗ ಬಂದಿರ್ತಾವೆ, ಕೆಲವೊಂದು ಹೆವಿ ವೇಟೆಡ್ ಇರೋದು ಇನ್ಸ್ಟಾಲಾಗಿ ಬಂದಿರ್ತಾವೆ. ಯಾಕಂದರೆ ಕ್ಲಿಪ್ಸ್ಗಳು ಚೇಂಜ್ ಆಗ್ತಿರ್ತಾವಲ್ಲ. ಸೊ ಹಾರಿಜೆಂಟಲ್ ವರ್ಟಿಕಲ್ ಎರಡು ಮಾಡ್ತಿರ್ತೀನಿ. ಸೊ ಕೆಲವೊಂದು ಸಲ ಅದು ಹೊಡಿಬೇಕಾದ್ರೆ ಇದಾಗಿರುತ್ತೆ, ಇದು ಹೊಡಿಬೇಕಾದ್ರೆ ಅದರಲ್ಲಿ ಹೋಗಿರುತ್ತೆ. ಸೊ ನೋಡ್ಬೋದು ಲೈಕ್ ಎರಡು ವಾಶ್ ಮಾಡಿರಿ. ಸೊ ಅದರಲ್ಲಿ ನಿಮ್ಗೆ ಒಂದು ಕ್ಲಾರಿಟಿ ಸಿಗುತ್ತೆ ಲೈಕ್ ನಾವು ಹೆಂಗೆ ವೇಟ್ ಇಟ್ ಮಾಡ್ತೀವಿ ಏನಿಲ್ಲ ಅಂತೇಳಿ. ಸೊ ಹೆಂಗಂದರೆ ಅದ್ರ ಜೊತೆನೇ ಹೆಂಗಂದರೆ ಈಗ ಲೈಕ್ ಮೈಂಡ್ ಮಸಲ್ ಎರಡು ಕನೆಕ್ಷನ್ ಇರ್ಬೇಕು. ಲೈಕ್ ನಾವು ಮಾಡಾಕತ್ರೆ ನಮ್ಮ ಮಸಲ್ ಮೇಲೆ ಬೀಳಕತ್ತದ ಅನ್ನೋ ಫೀಲ್ ಇರ್ಬೇಕು. ಸೊ ಹಂಗಿದ್ದಾಗ ಮಾತ್ರ ನಮ್ಗೆ ಹೆಂಗಂದರೆ ಒಂದು ಪರ್ಫೆಕ್ಟ್ ಇದು ಸಿಗುತ್ತೆ ಎಲಿವೇಶನ್. ಲೈಕ್ ಇಲ್ಲ ನಮಗಿದು ಮಸಲ್ಸ್ ಮೇಲೇ ಬೀಳಾಕತ್ತದ, ಆಮೇಲೆ ಮಸಲ್ ಪಂಪ್ ಆಗೋದ ನಮಗೆ ಫೀಲ್ ಆಗ್ತದೆ. ಸೊ ಹಂಗಾಗೋದ್ರಾಗ ಹೆಂಗಾಗ್ಬಿಡುತ್ತೆ ಅಂತಂದರೆ ನಮ್ಗೆ ಎಕ್ಸಾಕ್ಟ್ಲಿ ಮಸಲ್ಸ್ಗಳು ಹೆಂಗಂದ್ರೆ ಹೆಂಗೆ ವರ್ಕ್ ಮಾಡ್ಲಕತ್ತದ, ಲೈಕ್ ಯಾವ ಥರ ಪಂಪ್ ಆಗ್ಲಕತ್ತದ, ಆಮೇಲೆ ನಮಗೂ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತದೆ. ಲೈಕ್ ನಾವು ಏನು ಮಾಡ್ಲಕತ್ತಲ್ಲ ಅದೆಲ್ಲ ಕರೆಕ್ಟ್ ಆದಂತ ಕೇಸಿಂದ. ಸೊ ಅದು ನಾನು ಪ್ರಿಫರ್ ಮಾಡೋದು. ಸೊ ಆದಷ್ಟು ವೇಟ್ ಹೊಡಿಲಿಕ್ಕಿಲ್ಲ. ಲೈಕ್ ಈಗ ಯಾರು ಬಿಗಿನರ್ಸ್ ಇರ್ತೀರಿ ಅಥವಾ ಏನೋ ಒಂದು ಸ್ವಲ್ಪ ಈಗ ಇಂಟರ್ಮೀಡಿಯೇಟ್ ಲೈಕ್ ಇನ್ನೊಂದು ಸ್ವಲ್ಪ ಬಂದಿನ ಸ್ವಲ್ಪ ಆಗಿರ್ತದೆ. ಯಾರೋ ನಾವು ಹೊಡಿಯೋದು ವೇಟ್ ನೋಡಿ ಇನ್ನೊಬ್ರು ಹೊಡಿತಾರ ಮಾಡ್ತಾರೆ ಅನ್ನೋದು ತಪ್ಪು. ಲೈಕ್ ನಿಮ್ಮ ಪೊಟೆನ್ಷಿಯಲ್ ನೋಡಿರಿ, ಅದಕ್ಕೆ ತಕ್ಕಂಗೆ ಪುಷ್ ಮಾಡಿರಿ. ಲೈಕ್ ರೆಪ್ಸ್ಗಳು ಬರ್ಬೇಕು. ಅಟ್ಲೀಸ್ಟ್ ನಾವು ಯಾವುದು ಹೊಡಿತೀವಲ್ಲ ನಮ್ಮ PR ಅಂದರೆ ಲೈಕ್ 8 to 10 reps ಆದ್ರೆ ಮಿನಿಮಮ್ ಬರಬೇಕು. ಆ 10 to 12 reps ಹಿಂಗೆ ಬಂದು ಅಂತಂದರೆ ಅದು ನಮ್ಮ PR. ಸೊ ಅದು ವಿತೌಟ್ ಲಿಫ್ಟ್ ಬರಬೇಕು. ಲೈಕ್ ಏನೋ ಒಂದು ಅಥವಾ 2 reps ಏನೋ ಬಂತು ವಿತ್ ಸಪೋರ್ಟ್ ಅಂತಂದರೆ ಇಟ್ಸ್ ಓಕೆ, ಅದು ನಮ್ಮ PR. ಅದನ್ನು ಆದಷ್ಟು ನಮ್ಮ ಬೌಂಡ್ರಿ ಅಥವಾ ನಮ್ಮ ಪೊಟೆನ್ಷಿಯಲ್ ಪುಷ್ ಮಾಡೋಕೆ ನೋಡ್ಬೇಕು. ಅದು ಬಿಟ್ಟು ಹುಡುಗರು ಏನು ಮಾಡ್ತಾವೆ ಒಂದು ಸ್ವಲ್ಪ ಇದು ಮಾಡೋಕೆ, ಅವಾಗ ಹಂಗಾಗಿ ಮಸಲ್ ಸೋರ್ನೆಸ್ ಅಥವಾ ಮಸಲ್ ಇದು ಬ್ರೇಕ್ ಡೌನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಲೈಕ್ ಇಂಜುರೀಸ್ ಈ ಥರ ಇದಾಗ್ತವೆ. ಸೊ ಇದನ್ನೆಲ್ಲ ಅವಾಯ್ಡ್ ಮಾಡಿರಿ ಆದಷ್ಟು ಮ್ಯಾಕ್ಸಿಮಮ್. ಇವೆಲ್ಲ ಅವಾಯ್ಡ್ ಮಾಡೋದ್ರಿಂದ ಆಲ್ಮೋಸ್ಟ್ ಆಲ್ ಮಸಲ್ನ ಎಷ್ಟು ಫ್ರೀ ಆಗುತ್ತೋ ಅಷ್ಟು ಆರಾಮ್ಸೆ ನಾವು ಬಿಲ್ಡ್ ಮಾಡ್ಬೋದು. ಸೊ ಅಷ್ಟೇ, ಅದು ಬಿಟ್ಟರೆ ಏನಿಲ್ಲ. ಸೊ ಆದಷ್ಟು ಇನ್ನೊಂದು 1.5-2 months ಆದ ಅನ್ಕೋತೀನಿ ಬಿಸಿಲು. ಸೊ ಆದಷ್ಟು ಡಿಹೈಡ್ರೇಟ್ ಆಗ್ತಿರ್ತದೆ. ಹೈಡ್ರೇಟೆಡ್ ಆಗಿರ್ರಿ, ಮ್ಯಾಕ್ಸಿಮಮ್ ವಾಟರ್ ಇಂಟೇಕ್ ಮಾಡಿರಿ. ಅದಾದಮೇಲೆ ಸ್ವಲ್ಪ ಲೈಕ್ ವಾಟರ್ ಮೆಲನ್ ಆಮೇಲೆ ಜ್ಯೂಸ್ ಈ ಥರ ಫ್ರೂಟ್ಸ್ ಕಂಟೆಂಟ್ ಏನಿರುತ್ತಲ್ಲ ಅದನ್ನು ಯೂಸ್ ಮಾಡಿರಿ. ಅದು ಆದಷ್ಟು ನಮ್ಮ ಬಾಡಿಗೂ ಒಳ್ಳೆಯದು. ಆಮೇಲೆ ಹೆಲ್ತಿನೂ ಇರ್ತದೆ. ಸುಮ್ಮನೆ ಬರೀ ಜಸ್ಟ್ ಲೈಕ್ ಚಹಾ ಆಗಿ ಆಲ್ರೆಡಿ ಮೊದಲೇ ಹೀಟ್ ಇರ್ತದೆ. ಈಗ ಅಂಥರದಾಗ ಚಹಾ ಕುಡಿತೀನಿ ಅದು ಕುಡಿತೀನಿ ಅಂದರೆ ವೇಸ್ಟ್ ಅದ. ಸೊ ಹಂಗಾಗಿ ಅದು ಮಾಡೋಕೆ ಹೋಗ್ಬೇಡ್ರಿ. ಅದು ಬಿಟ್ಟರೆ ಮತ್ತು ನಾವೇನದಂದರೆ ಇಲ್ಲಿಂದ ಇನ್ನೊಂದು 35-40 days ಇರ್ಬೋದು ನಿಯರ್ ಅಬೌಟ್ ಆ ಕಡೆ. ಸೊ ಅದಿಷ್ಟು ಮುಗಿಸ್ಕೊಂಡು
ನೋಡಮ್ಮ ನಾವೇನು ಮಾಡ್ತೀವಿ ಅಂತಂದರೆ ಅದ್ರ ಒಂದು ನೆಕ್ಸ್ಟ್ ಒಂದು ಬೇರೆ ಪ್ಲ್ಯಾನ್ ಅದ. ಸೊ ಆ ಪ್ಲ್ಯಾನ್ ಏನಂತಂದರೆ 150 ಡೇಸ್ ಮುಗಿದ್ಮೇಲೆ ಒಂದು ಲೈಕ್ ಒಂದು ವಿಡಿಯೋ ಬರುತ್ತೆ ಕಂಪ್ಲೀಟ್, ಅದು ನಂದು ಎಕ್ಸ್ಪೀರಿಯನ್ಸ್, ಆಮೇಲೆ ನನ್ನ ಚಾಲೆಂಜಸ್ ಏನೇನೇ ಇದು ಮಾಡಿದೆ ಅದ್ರ ಬಗ್ಗೆ. ಸೊ ಅದಾದಮೇಲೆ ಒಂದು ವೇಟ್ ನಂದು ಏನಿತ್ತು ಅವಾಗಿಂದ ಆಮೇಲೆ ಈಗಿಂದ ಕಂಡೀಷನ್ ಅದೊಂದು ರಿವೀಲ್ ಮಾಡಿ ಹಾಕಿರ್ತೀನಿ. ಸೊ ಅದನ್ನು ನೋಡೋಮಂತ. ಆಮೇಲೆ ಅದು ಏನಿರುತ್ತಾ ಕಂಟಿನ್ಯೂ ಆಗಿ ಅಲ್ಲೇ ನಿಮ್ಗೆ ಸಿಗ್ತೀನಿ. ಸೊ ಅದ್ರ ಬಗ್ಗೆ ಏನಿಲ್ಲ ಅಂತ ಎಷ್ಟು ನೋಡೋಮಂತ. ಸೊ ಸ್ಟೇ ಟ್ಯೂನ್ಡ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಇದು ಆಲ್ಮೋಸ್ಟ್ ಅಲ್ಲಿಗೆ ನಾವು ನಮ್ದು ಎಕ್ಸಸೈಸನ್ನು ಮುಗಿಸ್ಲಾಗಿ ಬಂದೀವಿ. ಈಗ ಆಲ್ಮೋಸ್ಟ್ ಒಂದು ಸ್ವಲ್ಪ ಕರೆಂಟ್ ಇರಲಿಲ್ಲ, ಇಷ್ಟೊತ್ತು ಹೋಗಿತ್ತು. ಈಗ ಅದು ಬಂದದ ನೋಡಮ್ಮ, ಹೋಗಮಂತ ಸಿಗೋಣ. 8:50 ಆಗದ. ಸೊ ಇಲ್ಲಿ ನಮ್ಮ 56 ಮಿನಿಟ್ಸ್. ಸೊ 47 ಮಿನಿಟ್ಸ್ ಆಗ್ತದೆ ನಮ್ಮ 9 ಆಗ್ಬೇಕಂದ್ರೆ. ಸೊ 9 ತನಕ ವಾಕ್ ಮಾಡಿ 1 ಅವರ್ ಆಗುತ್ತೆ. ಸೊ ಅಲ್ಲಿಂದ ನಾವು ಹೋಗ್ತೀವಿ ಮನೆಯಾಗ. ಸೊ ಮನೆಗೆ ಹೋಗ್ಬೇಕಾದ್ರೆ ಸಿಗೋಮಂತ ಏನೇನು ಮಾಡ್ತೀವಿ ಎಲ್ಲ ತೆಗಿಸಿಲ್ಲ. ಆಲ್ರೆಡಿ ಇವತ್ತು ಹೆವಿ ಟೈರ್ಡ್ ಆಗಿ ಆಲ್ರೆಡಿ, ಯಾಕಂದರೆ ನಮ್ಮ ಪವನ್ ಅಂತ ಮ್ಯಾರೇಜ್ ಇತ್ತಲ್ಲ, ಅಲ್ಲಿ ಹೋಗಿ ಬಂದಿವಿ. ಅಲ್ಲಿ ಹೋಗಿ ಬಂದ ತಕ್ಷಣ ಸೀದಾ ಹೊರಡಾಗಿ ಬಂದ್ಬಿಟ್ಟಿವಿ. ಬಟ್ ಸ್ಟಿಲ್ ಫುಲ್ ಎಕ್ಸಸೈಸ್ ಮಾಡಿದ್ವಿ. ಆಮೇಲೆ ಮನೆಗೆ ಹೋಗಿ ನಾವು ಹಂಗೆ ಊಟ ಮಾಡೋಣ. ಸೊ ನೋಡೋಣ, ಅಲ್ಲಿ ಹೋಗಿ ಒಂದು ಜಸ್ಟ್ ಕಲ್ಲಂಗಡಿ ತಿನ್ನೋಣ, ಸಿಗೋಮಂತ ಆಮೇಲೆ ಮನೆಗೆ ಬಂದಮೇಲೆ. ಸೊ ಬಾಯ್, ಟೇಕ್ ಕೇರ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್. ನೋಡಿರಿ ಟೈಮು 9:20 ಆಗ್ಯದ. ನಾವು ಹೊಂಟಿವಿ ಈಗ ಜಿಮ್ ಮುಗಿಸ್ಕೊಂಡು ಮನೆ ಕಡೆಗೆ. ಸೊ ಮನೆಗೆ ಹೋಗಿ ಊಟ ಏನಿರಲ್ಲ, ಜಸ್ಟ್ ಒಂದು ಕಲ್ಲಂಗಡಿ ಅಲ್ಲ, ಹೋಗಿ ನೋಡೋಣ, ಕಲ್ಲಂಗಡಿ ತಿನ್ಬೇಕು. ನೋಡಮ್ ಈಗ ಅಲ್ಲಿ ಹೋಗಿ ಸಿಗಮಂತ. ಫಸ್ಟ್ ಫುಲ್ ಹೆವಿ ಟೈರ್ಡ್ ಆಗಿವಿ. ಅದಾದಮೇಲೆ ಮಳೆ ಒಂದು ಹೆವಿ ಬಂದದ. ಸೊ ಲೈಕ್ ವಾಕ್ ಮಾಡೋದು ಬಿಡೋದು ಹೇಳ್ತೀನಂತ ಅಲ್ಲಿ ಹೋದ್ಮೇಲೆ. ಹೊರಗೆ ವೆದರ್ ಆಮೇಲೆ ಇದೆಲ್ಲ ಪ್ಲೇಸ್ ಎಲ್ಲ ಹಿಂಗೆಲ್ಲ ಅಂತೇಳಿ. ಬಟ್ ಸ್ಟಿಲ್ ಬಿಡಲ್ಲ, ಹೋಗ್ತೀವಿ ವಾಕಿಂಗ್. ಬಟ್ ವಿಲ್ ಟ್ರೈ ಅವರ್ ಮ್ಯಾಕ್ಸ್, ನೋಡೋಣ ಏನೇನು ಮಾಡ್ತೀವಿ ಅಂತ. ಸ್ವಲ್ಪ ಬಾಯ್. ವಾಕ್ ಮಾಡಿರೋದು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಮಲ್ಕೊಳ್ಳೋಕೆ ಹೊಂಟೀವಿ. ಗುಡ್ ನೈಟ್.